ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸೀಟು ಹಂಚಿಕೆ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸಿ. ಚಿತ್ರದುರ್ಗದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಒಳ ಮೀಸಲಾತಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎ ವರ್ಗಕ್ಕೆ ಪ್ರಥಮ ಆದ್ಯತೆ ನೀಡಬೇಕಿತ್ತು. ಆದರೆ ಎಂಬಿಬಿಎಸ್ ಮತ್ತು ಎಂಎಸ್ ಸೀಟು ಹಂಚಿಕೆ ವೇಳೆ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳು ಎ ಗ್ರೂಪ್ ಅನ್ನು ಕಡೆಗಣಿಸಿ ಬಿ ಮತ್ತು ಸಿ ಗುಂಪುಗಳಿಗೆ ಮನ್ನಣೆ ನೀಡಿವೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ನ್ಯಾಯ ಒದಗಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಹೆಚ್ಚಿಗೆ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಅನ್ನೋದನ್ನು ಕಾನೂನು ತಜ್ಞರಿಂದ ಸಲಹೆ ಪಡೆದು ಈ ಕೋರ್ಟ್ನಿಂದ ಇಲ್ಲಿಂದ ಏನು ಹೈಕೋರ್ಟಿಗೆ ಸಮರ್ಥವಾಗಿ ಅದನ್ನು ವಾದ ಮಾಡಿ ಇಂಥ ರಾಜ್ಯದಲ್ಲಿ ಈ ರೀತಿ 50% ಮೀರಿದೆ. ಯಾವ್ಯಾವ ರಾಜ್ಯದಲ್ಲಿ ಇದೆಯೋ ಅದೆಲ್ಲ ಈ ಮುಂಚೆನೇ ತಮಿಳುನಾಡಿನಲ್ಲಿ ಅವ್ರು ಮಾಡಿಬಿಟ್ರು. ಏನೋ 9 ಶೆಡ್ಯೂಲಿಗೆ ತಂದುಬಿಟ್ಟು ಮಾಡಿ ಅದು ಅನುಷ್ಠಾನವೂ ಆಗ್ತಾಯಿದೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ಯಾವ ರಾಜ್ಯದಲ್ಲೇ ಇದೆ ಅಂತಂದು ಮಾಡಬೇಕು. ಇದು ವಿಶೇಷವಾಗಿ ನಾವು ಕೊಟ್ಬಿಟ್ಟಿದ್ದೀವಿ, ನಡೀತಾ ಇದೆ, ಇದನ್ನು ನಾವು ಮುಂದುವರಿಸ್ಕೊಡ್ಬೇಕು ಅಂತಂದೇಳಿ ಕೋರ್ಟ್ಗೆ ಕೂಡ ಇದು ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ಮಾಡಬೇಕು. ಸಾಧ್ಯವಾದರೆ BJP ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನು ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. EWSಗೆ ಯಾವ ರೀತಿ ನೀವು ಮಾಡಿದ್ರು ಆ ರೀತಿ ನಮ್ಮ ರಾಜ್ಯದಲ್ಲಿ ಮಾಡಿಕೊಡಿ ಅಂಥೇಳಿ ರಾಜ್ಯ ಸರ್ಕಾರ ಅವ್ರ ಮೇಲೆ ಒತ್ತಡ ಹಾಕಬೇಕು. ಅದ್ರ ಜೊತೆಗೆ ಈಗ ಯಾರ್ಯಾರು ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರು ಏಜ್ ಗೀಜ್ ಆತಂದ್ರೆ ಈಗಾಗಲೇ ನಾವು ಹೇಳಿದ್ವಿ, ವಯೋಮಿತಿನ ಸಡಿಲಗೊಳಿಸ್ಬೇಕು ಅಂತ ಹೇಳಿದ್ವಿ. ಹಂಗೇನಾರು ಆಗ್ತದೆ ಅದನ್ನು ಕೂಡ ಮುಂದೆ ಹಾಕಬೇಕು. ಒಟ್ಟಿನಲ್ಲಿ ಈಗ ನಮ್ಮವರಿಗೂ ಕೂಡ ಇದಾಗ್ತಾಯಿದೆ, ಭಾಳ ತೊಂದರೆ. ಎಲ್ಲ ನಮ್ಮವರು ಅಂತಲ್ಲ, ಎಲ್ಲರೂ ಪಾಪ ನಿರುದ್ಯೋಗಿ ಯುವಕ ವಿದ್ಯಾರ್ಥಿಗಳೆಲ್ಲ ನಮ್ಮವರೇ, ನಮ್ಮ ರಾಜ್ಯದವರೇ. ಅವ್ರಿಂದಲೂ ಕೂಡ ನಾನು ಮಾಡಬೇಕಾಗುತ್ತೆ. ಬರೀ ನನ್ನ ಜಾತಿ ಒಂದೇ ಅಲ್ಲ, ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಒಳ ಮೀಸಲಾತಿ ಜಾರಿ ಆಯಿತು. ಈಗ ಜಾರಿ ಆಗಿ ನಮ್ಮ ಮೆಡಿಕಲ್ ಮಾಡಿದವರು ಈ PG MD MS ಸೀಟನ್ನು ಹಂಚಿಕೆ ಆಗಿದೆ. ಅದೇ ರೀತಿ ಇನ್ನೊಂದು ಮಾಡ್ತಾರೆ, ಕರ್ನಾಟಕ ಪರೀಕ್ಷಾ ಅರ್ಹತಾ ಪ್ರಾಧಿಕಾರ ಅಂತಂದೇಳಿ. ಈ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾದ್ರೆ ಒಂದು ನೆಟ್ ಏನದು KSET ಆಗಬೇಕು, KSET ಅದಕ್ಕೂ ಪರೀಕ್ಷೆ ಆಗಿದೆ. ಅದರಲ್ಲೂ ಕೂಡ ನಮಗೆ 6%, 5% ಮೀಸಲಾತಿ ಆಗಿದೆ. ಅದೇ ರೀತಿ PG ಸೀಟ್ನಲ್ಲೂ ಕೂಡ MD MS ಸೀಟ್ನಲ್ಲೂ ಕೂಡ ಒಳ ಮೀಸಲಾತಿ ಅಳವಡಿಸಿ ಮಾಡಲಾಗಿದೆ. ಇನ್ನು ಎಷ್ಟೋ ಕಡೆಗೆ ಇದರಲ್ಲಿ PG ಇದರಲ್ಲಿ ನಮ್ಮವರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅಂತಂದು ಹೇಳ್ಬಿಟ್ಟು ಅದು ಏನಾಗಿದೆ ನೋಡಬೇಕು.